ಸೆಲ್ಫಿ ಸ್ಟಿಕ್ಗೆ ಕ್ಯಾಮ್ರಾ ಸೆಟ್ ಮಾಡೋಷ್ಟರಲ್ಲಿ ಜೀವನನೇ ಸಾಕಾಗೋಯ್ತು ಗುರು. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ GRV. ಭಾಳ ದಿನ ಆದಮೇಲೆ ಲಾಗ್ ಮಾಡ್ತಾಯಿದ್ದೀನಿ, ಕ್ಷಮೆ ಇರಲಿ. ನಾನಿವತ್ತು ಉಚ್ಚಂಗಿದುರ್ಗಕ್ಕೆ ಹೋಗ್ತಾ ಇದ್ದೆ. ನಾನು ಚಿಕ್ಕವನಿದ್ದಾಗಿಂದ ಭಾಳ ಸಲ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ, ಆದರೆ ಇವಾಗ ಭಾಳ ವರ್ಷ ಆಗಿತ್ತು ಬಂದು, ಅದಕ್ಕೆ ಹೋಗಲೇಬೇಕು ಅಂತ ಅನಿಸಿ ಇವತ್ತು ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ಬೇರೆ ಫಸ್ಟ್ ಟೈಮ್ ಬರ್ತಾ ಇದ್ದ ಅಂತ ಅವನಿಗೆ ದೇವಸ್ಥಾನ ತೋರಿಸ್ಬೇಕು, ದೇವಸ್ಥಾನ ಸುತ್ತಮುತ್ತ ತೋರಿಸ್ಬೇಕು ಅಂತ ಕರ್ಕೊಂಡು ಬಂದು ಹಾಗೇ ನೋಡ್ತಾ ಇದ್ದೆ. ನಾನು ಕೊನೆಸಲ ಬಂದಾಗ ವಾಣದಲ್ಲಿ ನೀರೇ ಇದ್ದಿಲ್ಲ, ಆದರೆ ಇವಾಗ ವಾಣದಲ್ಲಿ ನೀರು ತುಂಬ್ಕೊಂಡಿರೋದು ನೋಡಿ ತುಂಬ ಖುಷಿ ಆಯಿತು. ಸರಿ ಆಯಿತು ಅಂತ ಇದನ್ನೆಲ್ಲ ನೋಡಿಕೊಂಡು ತಾಯಿ ದರ್ಶನ ಪಡೆಯೋಣ ಅಂತ ಬಂದರೆ ನನ್ನ ಪುಣ್ಯ ನನ್ನ ಫ್ರೆಂಡ್ ಪುಣ್ಯನೂ ಗೊತ್ತಿಲ್ಲ, ಜನನೇ ಇದ್ದಿಲ್ಲ ಗುರು. ಚಿಕ್ಕವನಿದ್ದಾಗಿಂದ ನೋಡಿದ್ದೀನಿ, ಇಷ್ಟಕ್ಕೊಂದು ಕಮ್ಮಿ ಜನ ನಾನು ಯಾವತ್ತೂ ನೋಡಿದ್ದೇ ಇಲ್ಲ. ಸರಿ ಆಯಿತು ಅಂತ ಖುಷಿಯಿಂದ ಆರಾಮಾಗಿ ದರ್ಶನ ಪಡ್ಕೊಂಡು ಹೊಂಟ್ವಿ. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಯಾವುದೇ ಕೆಲಸ ಮಾಡಬೇಕಂದ್ರೂ ನೆಮ್ಮದಿ ಖುಷಿ ಇರಬೇಕು. ಅದು ಸಿಗೋವರೆಗೂ ನಿನ್ನ ಹತ್ರ ಬರಲ್ಲ ತಾಯಿ ಅಂತ ಅಂದು ಕೆಲವು ವರ್ಷದಿಂದನೂ ಇಲ್ಲಿ ಬರೋದು ಬಿಟ್ಟಿದ್ದೆ. ಆದರೆ ಇವಾಗ ನನ್ನ ಲೈಫ್ ನನ್ನ ಹಿಡಿತದಲ್ಲಿದೆ ಅಂತ ಅನಿಸಿ ಇವಾಗ ತಾಯಿ ಸನ್ನಿಧಾನಕ್ಕೆ ಬಂದು ಅವಳ ಆಶೀರ್ವಾದ ಪಡ್ಕೊಂಡು ಹಾಗೆ ಇಲ್ಲಿ ಸ್ವಲ್ಪ ಸಮಯ ಕೂತ್ಕೊಂಡು ಅಲ್ಲಿಂದ ದಾರಿ ಕಿತ್ತೆ. ನಾನು ನನ್ನ ಫ್ರೆಂಡ್ ಉಚ್ಚಂಗಿದುರ್ಗದಿಂದ ಹೊಂಟವ್ರೆ ಹೋಗಿದ್ದೆ ಸೀದಾ ಅರಸೀಕೆರೆಯಲ್ಲಿರೋ ದಂಡಿ ದುರ್ಗಮ್ಮನ ದೇವಸ್ಥಾನಕ್ಕೆ. ಆ ದೇವಸ್ಥಾನಕ್ಕೆ ಹೋದವರೆ ದಂಡಿ ದುರ್ಗಮ್ಮನ ಆಶೀರ್ವಾದ ಪಡ್ಕೊಂಡು ಮನೆ ಕಡೆ ಹೊಂಟ್ವಿ. ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಶಾರ್ಟ್ಸ್ ತೆಗೆಯೋಣ ಅಂತಂದೇಳಿ ನಮ್ಮ ಫ್ರೆಂಡ್ ಟ್ರೈ ಮಾಡೇನೆ, ನೋಡ್ಕೊಂಬರ್ರಿ. ಸರಿ ಆಯಿತು. ಇಷ್ಟು ದಿನ ನಾನು ಇನ್ಕನ್ಸಿಸ್ಟೆಂಟ್ ಆಗಿದ್ದೆ, ಆದರೆ ಇನ್ಮೇಲಿಂದ ಕನ್ಸಿಸ್ಟೆನ್ಸಿಯಿಂದ ಕಾಮಿಡಿ ರೀಲ್ಸ್ ಲಾಗ್ಸ್ನ ಬಿಡ್ತಾ ಹೋಗ್ತೀನಿ. ನೀವು ಇಷ್ಟು ದಿವಸ ಸಪೋರ್ಟ್ ಕೊಟ್ಟಿರೋ ರೀತಿಯೇ ಇನ್ನೂ ಜಾಸ್ತಿ ಸಪೋರ್ಟ್ ಕೊಡಿ. ಧನ್ಯವಾದಗಳು.